ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ಷಾ ಕಟ್ಟೆಬೆಳಗುಳಿ. ಪ್ರತಿ ವಾರ ಒಬ್ಬೊಬ್ಬ ರಾಜಕೀಯ ವ್ಯಕ್ತಿಗಳ ಮನೆ ಅನಾವರಣಗೊಳ್ಳೋದು ನಿಮ್ಮ ನೆಚ್ಚಿನ ಜನಪ್ರಿಯ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ನಲ್ಲಿ ಮಾತ್ರ. ರಾಜಕೀಯ ವ್ಯಕ್ತಿಗಳ ವೈಯಕ್ತಿಕ ಬದುಕಿನ ಜೊತೆಗೆ ಅವರು ನಡೆದು ಬಂದ ದಾರಿಯ ಹಿನ್ನೋಟವನ್ನು ಹೊತ್ತು ತರೋ ಕಾರ್ಯಕ್ರಮವೇ ಹೋಮ್ ಮಿನಿಸ್ಟರ್. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಈ ರಾಜ್ಯದ ಕಾಯಂ ಮುಖ್ಯಮಂತ್ರಿಗಳು. ಇವರು ಜನ ಆಯ್ಕೆ ಮಾಡಿರುವಂತಹ ಮುಖ್ಯಮಂತ್ರಿಗಳಲ್ಲ, ಇವರು ಜನರು ಮೆಚ್ಚಿದಂತಹ ಮುಖ್ಯಮಂತ್ರಿಗಳು. ಬನ್ನಿ, ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, ಹಾಗೆ ಅವರ ಧರ್ಮಪತ್ನಿ ಪದ್ಮಾ ಅವರಿದ್ದಾರೆ. ಅವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈ ರಾಜ್ಯದ ಕಾಯಂ ಮುಖ್ಯಮಂತ್ರಿ, ಅದರಲ್ಲೂ ಕೂಡ ಜನ ಮೆಚ್ಚಿರುವಂತಹ ಮುಖ್ಯಮಂತ್ರಿ ನೀವು. ಸೊ ಹಾಗಾಗಿ ಆ ಒಂದು ನಿಮ್ಮ ಬಿರುದಿನಿಂದಲೇ ಶುರು ಮಾಡುವಂತಹ ಆಸೆ. ಮುಖ್ಯಮಂತ್ರಿ ಅನ್ನುವಂತಹ ಒಂದು ಬಿರುದು, ಈ ಒಂದು ಪದ ನಿಮ್ಮ ಜೊತೆಗೆ ಉಡಲಿಕ್ಕೆ ನಾಟಕ ಕಾರಣವಾಗಿತ್ತು. ಆ ನಾಟಕಕ್ಕೆ ನೀವು ಎಂಟ್ರಿ ಆಗಿದ್ದು ಹೇಗೆ? ಯಾವ ನಾಟಕ ಈ ಒಂದು ಬಿರುದನ್ನು ನಿಮಗೆ ತಂದುಕೊಡ್ತು? ಮುಖ್ಯಮಂತ್ರಿ ನಾಟಕನ ಡೆಲ್ಲಿಯಿಂದ ನಮ್ಮ ಲೋಹಿತ್ ಆಶ್ವ ಅವರು ಮತ್ತು ಅವರ ಸ್ನೇಹಿತರು ವಾಲ್ಟರ್ ಡಿಸೋಜ ಅಂತ ತಂದಿದ್ರು. ಆ ನಾಟಕ ಮಾಡಿಸ್ಬೇಕು ಅಂದಾಗ ಮಾಡಿಸೋಣ ನಮ್ಮ ಕಲಾಗಂಗೋತ್ರಿ ಅಂತ ಇವು ಚಿಂತನೆ ಮಾಡ್ದವು ರಾಜಾರಾಮನ್. ಅದು ಕೂತ್ಕೊಂಡು ಒಂದು ದಿವಸ ಓದಿದಾಗ ತಲೆ ಕೂಡ ಅರ್ಥ ಆಗಿಲ್ಲ. ರಾಜಕಾರಣ ನಮಗೇನು ಸಂಬಂಧ ಇರಲಿಲ್ಲ ಅವಾಗ, ರಾಜಕೀಯದ ಸಂಬಂಧವೇ ಇರಲಿಲ್ಲ. ನಾನು ಹೇಳ್ತಿರೋ 1980 ಟೈಮ್ನಲ್ಲಿ. ನಿಮ್ಗೆ ಎಷ್ಟು ವಯಸ್ಸಿರ್ಬೋದು? 27 ವರ್ಷ. 53 ನಾನು ಹುಟ್ಟಿರೋದು. 1900 27 ಮುಗಿದಿತ್ತೇನೋ, 28ನೇ ವಯಸ್ಸು. ನಾವು ಮಾಡೋಕ್ಕೆ ಇಷ್ಟ ಎಲ್ಲ ಒಪ್ಕೊಂಬಿಟ್ಟಿದ್ದೀವಿ. ಅವನು ಬೇಜಾರಾಗುತ್ತೆ ಅಂತ. ನೋಡಪ್ಪ, ನಾನು ರಾಜಾರಾಮ ಪಾತ್ರ ಮಾಡೋಕ್ಕಾಗಲ್ಲ, ನೀವೇ ಯಾರಾದರೂ ಮಾಡೋದಾದ್ರೆ ಮುಖ್ಯಮಂತ್ರಿ ರೋಲ್ನ ಮಾಡಿ ನಾವು ಡೈರೆಕ್ಟ್ ಮಾಡ್ತೀವಿ, ನಮ್ಮ ಸಂಸ್ಥೆಯವರು ರಿಸ್ಕ್ ತೊಗೋತೀವಿ. ಡೈರೆಕ್ಟ್ ಮಾಡಿ ಶೋ ಫಿಕ್ಸ್ ಆಗ್ಬಿಟ್ಟು ಮುಖ್ಯಮಂತ್ರಿ ಹೆಸರಿತ್ತಲ್ಲ, ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ 8 ಶೋ, ಆ 8 ಶೋ ಹಾಕ್ಕೊಂಡು ಟಿಕೆಟ್ ನೋಡಿದ್ರೆ ಸೇಲ್ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ. ನಮ್ದು ಯಾರೂ ಪಾಪ್ಯುಲರ್ ವ್ಯಕ್ತಿಗಳಲ್ಲ ಅವಾಗಿನ್ನೂ. ಇದೇ ನಾಟಕನೇ ನಮ್ಮ ದೊಡ್ಡದು. ಅದು ಯಾಕೆ ಹಿಂಗಂತಂದಾಗ ಜನ ಮುಖ್ಯಮಂತ್ರಿ ಟೈಟ್ಲ್ ಇದೆಯಲ್ಲ, ಏನೋ ಕುತೂಹಲಕ್ಕೆ ಬರ್ತಾರೆ ಅಂತ. ಲೋಹಿತ್ ಅವರು ತುಮಕೂರಿಂದ ಮೇಷ್ಟ್ರ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಪ್ರಾಕ್ಟೀಸ್ ಮಾಡಿ ವಾಪಸ್ ಹೋಗೋರು. ನಾನು ಅವ್ರ ರೂಮಲ್ಲೇ ಇರ್ತಿದ್ದೆ. ನನಗೇನು ಅವಾಗ ಬ್ಯಾಚುಲರ್ ಆದ್ದರಿಂದ ಮನೆ ಮಠ ಏನು ಇರಲಿಲ್ಲ. ಯಾರ ಮನೆ ಅಂದ್ರೆ ಅವ್ರ ಮನೇಲಿ ಮಲ್ಕೊತಿದ್ದೆ. ಅವಾಗ ಅವ್ರ ರೂಮಲ್ಲೇ ನಾಟಕ ಪ್ರಾಕ್ಟೀಸು ಇಬ್ಬರು ಮಾಡ್ತಾ 3 ದಿವಸ ಐತೆ ಅನ್ನುವಾಗ ನಾಟಕ ಶೋ ಇರ್ಬೇಕಾದ್ರೆ ಜ್ವರ ಬಂತು ಇಬ್ಬರಿಗೂ. ಜ್ವರ ಬಂದಾಗ ಅವರಿಗೆ ಟೈಫಾಯ್ಡ್ ಅಂತ ಟರ್ನ್ ಆಗೋಯ್ತು. ಯಾರು ಮಾಡೋದು ರಾಜಾರಾಮ್ ನೀನು ಮಾಡಪ್ಪ, ನಿನಗೆ ಅನುಭವ ಇದೆ. ನಾನು ಮಾಡಲ್ಲ, 80 ಪುಟ ಡೈಲಾಗ್ ಇದೆ, ಯಾರ ಕೈಲಾಗಿದೆ. ಆಮೇಲೆ ಆ ನಾಟಕದಲ್ಲಿ ಮೂಮೆಂಟ್ ಇಲ್ಲ, ಸಂಗೀತ ಇಲ್ಲ, ಹಾಡಿಲ್ಲ, ಏನಿಲ್ಲ, ಬರೀ ಮಾತು. ಒಂದು ಕಂಡೀಷನ್ ಅಂತ ಹೇಳಿದೆ, ನಾಟಕ ಮಾಡ್ತೀನಿ, ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಕಾಮೆಂಟ್ ಮಾಡಬಾರ್ದು. ಆಮೇಲೆ ಸ್ಕ್ರಿಪ್ಟಲ್ಲಿ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ಬಾರ್ದು. ನಾಟಕ ಆಡ್ದು ಚಪ್ಪಾಳೆ ಬಿತ್ತು, ಹ್ಯಾಕ್ ಬಿತ್ತು ಅಂತ ಗೊತ್ತಿಲ್ಲ. 50 ಭಾಗ ಡೈಲಾಗ್ ನಾನು ಅದ್ರಾಗ ಹೇಳಿಲ್ಲ. ಅಲ್ಲಿರೋವು ಏನೇನೋ ಸೇರಿಸ್ಕೊಂಡು ನಾನೇ ಮಾತಾಡ್ಬಿಟ್ಟಿದ್ದೀನಿ. ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ ಕ್ಲಿಕ್ ಆಗೋಯ್ತು. 8 ಶೋ ಹೌಸ್ಫುಲ್ಲು. ಆಮೇಲೆ ಅದು ಗಂಭೀರವಾದ ನಾಟಕ ಹೋಗಿ ಹಾಸ್ಯ ನಾಟಕ ಆಗೋಯ್ತು. ಜನಗಳು ಬರೀಬೇಕಾದ್ರೆ ಏನಾಗುತ್ತೆ ಮಾಧ್ಯಮದಲ್ಲಿ, ಅವಾಗ ಒಂದು 5-6 ಜನ ಚಂದ್ರು ತೆಗೆದಿದ್ರು. ಮೈಕೋ ಚಂದ್ರು ಅಂತ ಒಬ್ಬರಿದ್ರು, ತಬಲಾ ಚಂದ್ರು ಅಂತ ಒಬ್ಬರಿದ್ರು, ಹಾರ್ಮೋನಿಯಂ ಚಂದ್ರು ಅಂತ ಒಬ್ಬರಿದ್ರು. ಅದಾದಮೇಲೆ ಸಿ ಕೈ ಚಂದ್ರು ಎಂಟ್ರು ಆಗಿದ್ರು. ಈಗ ಗುರ್ಸ್ಬೇಕಲ್ಲ ಯಾರು ನಾಟಕದಲ್ಲಿ, ಎಲ್ಲರೂ ನಾಟಕ ಮಾಡ್ತಿದ್ವಲ್ಲ, ಯಾರು ಮಾತಾಡೋದು ಮುಖ್ಯಮಂತ್ರಿ ಪಾತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಅಂತ ಬರೆಯೋಕ್ಕೆ ಶುರು ಮಾಡೋದು. ಅದು ಅಷ್ಟುದ್ದ ನಿಮ್ಮ ಜರ್ನಲಿಸಮ್ನಲ್ಲಿ ಪ್ರಾಬ್ಲಮ್ ಎಲ್ಲ ಕಟ್ ಮಾಡೋಕ್ಕೆ ಹೋದ್ರು. ಮುಖ್ಯಮಂತ್ರಿ ಕಟ್ ಮಾಡಿ ಮುಖ್ಯಮಂತ್ರಿಯಾಗಿ ಚಂದ್ರು, ಹಿಂಗಾಗಿ ಅದು ಹಂಗೆ ಫಿಕ್ಸ್ ಆಗಿ. ಹಾಗಾಗಿ ಇಡೀ ಕರ್ನಾಟಕಕ್ಕೆ ಯಾವಾಗಲೂ ಕೂಡ ನೆನಪಲ್ಲಿ ಉಳಿಯುವಂಥ ಮುಖ್ಯಮಂತ್ರಿ ಚಂದ್ರು ಸಿಕ್ಕಿದ್ರು. ಅದು ಸುದ್ದಿ ಆಯಿತು, ಪ್ರಚಾರ ಆಗಿದ್ದಾಗೋಯ್ತು. ಹೆಸರು ಅಧಿಕೃತನೂ ಆಗೋಯ್ತು. ಸದನದಲ್ಲಿ ಹಿಂಗೆ ಒಂದು ಕಡೆ ಗಲಾಟೆಯಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಮಾನ್ಯ JH ಪಟೇಲ್ರಿದ್ದಾಗ ಇಬ್ಬರು ಮುಖ್ಯಮಂತ್ರಿಗಳು ಸಂವಿಧಾನದಲ್ಲಿ ಇರಲ್ಲ, ಇವರು ಇರಬಾರ್ದು, ಹೆಂಗೆ ತಪ್ಪಾಗುತ್ತೆ, ಇದು ಒಳ್ಳೇದಲ್ಲ. ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೀನಿ, ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ, ಇಬ್ಬರು ಹೆಂಗಿರೋಕ್ಕಾಗತ್ತೆ ಮುಖ್ಯಮಂತ್ರಿ. ಸಮಾಜಕ್ಕೆ ಶುರುವಾಗಿದ್ದು ಗಲಾಟೆ ಸೀರಿಯಸ್ ಆಗ್ಬಿಡ್ತು. ಆಮೇಲೆ ಪಟೇಲ್ ನಿಂತ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಯಾರು ಅಂದರು. ನಾನೇ ತಾನೇ, ನಾನು ಅಬ್ಜೆಕ್ಟ್ ಮಾಡಬೇಕು, ಅವ್ನು ಮುಖ್ಯಮಂತ್ರಿ ಹೆಸರು ಇಟ್ಕೊಂಡಿರ್ತೀನಿ, ನೀವೆಲ್ಲ ಯಾಕೆ ಜೀವ ಪಡ್ತೀರ, ನಾನೇ ಆನಂದವಾಗಿದ್ದೀನಿ, ನಾನು ಮಾಜಿ ಆಗ್ತೇನೆ, ಅವನಾಗಲ್ಲ ಅಂತ ಅದೃಷ್ಟ ಅವನಿಗೆ ಸಿಕ್ಕಿದೆ. ಡಿಕ್ಲೇರ್ ಮಾಡಿಬಿಡಿ, ಅಧಿಕೃತವಾಗಿ ಅವ್ನು ಗೆಜೆಟ್ ನೋಟಿಫೈ ಮಾಡಿಸ್ಬಿಡಿ ಅಂತ. ನೋಟಿಫೈ ಆಗಿ ಈಗ ಪಾಸ್ಪೋರ್ಟ್ ಆದಿಯಾಗಿ ಮುಖ್ಯಮಂತ್ರಿ. ಸೊ ಇಷ್ಟೆಲ್ಲವನ್ನ ನಾವು ಮುಖ್ಯಮಂತ್ರಿ ಚಂದ್ರು ಯಾಕೆ ಬಂತು ಅನ್ನುವಂಥ ಹಿನ್ನೆಲೆಯನ್ನು ಕೇಳಿದ ಮೇಲೆ ಮುಖ್ಯಮಂತ್ರಿ ನಾಟಕದ ಒಂದು ಡೈಲಾಗ್ ನಿಮ್ಮ ಬಾಯಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಶ್ರೀಕೃಷ್ಣನ ಪೂಜೆ ನಂತರ ಸುದರ್ಶನ ದರ್ಶನವಾಯಿತು. ಈ ದಿನ ಎಲ್ಲ ಒಳ್ಳೆಯದಾಗುತ್ತೆ ಅಂತಂದು ಕ್ಷಮಿಸಬೇಕು ಅಂತ ನಿಧಾನವೇನು ಆಗಲಿಲ್ಲ. ಈ ದಿನ ಹೆಚ್ಚು ಕೆಲಸ ಇರೋದ್ರಿಂದ ಪೂಜೆ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟೆ. ತಾವೇನೋ ಕೇಳೋಕ್ಕೆ ಬಯಸ್ತಾ ಇದ್ದೀರಾ, ಮಾತಾಡಬೇಕಾಗಿರೋರು ತಾವು ತಾನೇ, ಮಾತಾಡಿ. ಹರಿಶಂಕರ್ ತ್ರಿಪಾಠಿ ಕಾರ್ಮಿಕ ಖಾತೆಯಿಂದ ಉದ್ಯೋಗ ಖಾತೆ ತನಕ ತನ್ನ ಯೋಗ್ಯತೆ ಪ್ರದರ್ಶನ ಮಾಡಿದ್ದಾನೆ. ಹಾಗಿದ್ದು ಅವನನ್ನು ಕಳೆದ 5 ವರ್ಷಗಳಿಂದ ನೀವು ಗೃಹ ಮಂತ್ರಿ ಮಾಡೋ ಹಠ ಬಿಟ್ಟುಕೊಟ್ಟಿಲ್ಲ. ಇನ್ನು ಮಾಧವ್ ದೇಶಪಾಂಡೆ ವಿದ್ಯುತ್ ಶಕ್ತಿ ಮತ್ತು ನೀರಾವರಿ ಖಾತೆಯಲ್ಲಿದ್ದಾಗ ಮಾಡಿದ ದುಷ್ಕೃತ್ಯಗಳು ಜನಜನಿತವಾಗಿವೆ.
ಅಂಥವರಿಗೆ ರಾಜ್ಯದ ಹಣಕಾಸು ವಿಭಾಗ ವಹಿಸಿದರೆ ರಾಜ್ಯದಲ್ಲಿ ಎಂತಹ ಅನಾಹುತ ಸಂಭವಿಸ್ಬೋದು ಗೊತ್ತಿದ್ದು ಅವರ ಮಹತ್ವಾಕಾಂಕ್ಷೆಯ ಬೆಂಕಿಗೆ ತಾವು ತುಪ್ಪ ಹುಯ್ತಿದ್ದೀರಿ. ಮಹೇಂದ್ರ ವಾಜಪೇಯಿಗೆ ವಾಣಿಜ್ಯ ಮತ್ತು ಉದ್ಯೋಗ ಸಿಕ್ಕರೆ ಅದರಿಂದ ತಮಗಾಗೋ ಲಾಭ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಮ್ಮ ಕೃಪಾ ಕಟಾಕ್ಷ ಬೀರಿ ಪ್ರಜಾಪತಿ ಶಿವಡೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಈಗ ನೋಡಿ, ಈ ಎಲ್ಲ ಬೇಡಿಕೆಗಳು ತಮ್ಮ ಬೇಡಿಕೆಗಳು ಸ್ಪಷ್ಟ ಅಲ್ವೇ? ನಾನು ಇನ್ನೂ ಏನಾದರೂ ಹೇಳೋದಿದೆಯಾ ಅಥವಾ ಕೇಳೋದಿದೆಯಾ ತಮ್ಮಿಂದ? ಖಂಡಿತ ಕೇಳೋದಿದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.